ಮುಂಬಯಿಯ ಸಿನಿಮಾ ನಿರ್ಮಾಪಕನ ಉದ್ದೇಶವೇನಿತ್ತು? ಒತ್ತೆ ಸೆರೆಯಾಗಿದ್ದ 17 ಮಕ್ಕಳನ್ನ ಬಿಡಿಸುವ ಕಾರ್ಯಾಚರಣೆಯಲ್ಲಿ ರೋಹಿತ್ ಆರ್ಯನನ್ನ ಗುಂಡಿಟ್ಟು ಕೊಂದ ಬಳಿಕವೂ ಪ್ರಶ್ನೆ ಉಳಿದುಕೊಂಡಿದೆ. ಮುಂಬಯಿಯ ಪೊವೈನ್ನಲ್ಲಿ ಚಲನಚಿತ್ರ ನಿರ್ಮಾಪಕ ರೋಹಿತ್ ಆರ್ಯ ಆಡಿಷನ್ ನೆಪದಲ್ಲಿ 17 ಮಕ್ಕಳನ್ನು ಒತ್ತೆ ಸೆರೆ ಇರಿಸಿಕೊಂಡು ಪೊಲೀಸ್ ದಾಳಿಯಲ್ಲಿ ಗುಂಡಿಗೆ ಬಲಿಯಾಗಿದ್ದಾನೆ. ಆತನು ಮಕ್ಕಳ ಹೆತ್ತವರಿಂದ ಒತ್ತೆ ಹಣಕ್ಕೇನೂ ಒತ್ತಾಯಿಸಿರಲಿಲ್ಲ ಎನ್ನಲಾಗಿದೆ. ಪೊಲೀಸರಲ್ಲಿ ನಾನು ಉಗ್ರನಲ್ಲ, ಮಾತಾಡಬೇಕು ಎಂದಿದ್ದ. ಇಷ್ಟಾಗಿಯೂ ಕೊನೆಯ ಕ್ಷಣದಲ್ಲಿ ಇಡೀ ಕಟ್ಟಡಕ್ಕೆ ಬೆಂಕಿ ಹಚ್ಚಿ ಮಕ್ಕಳೊಡನೆ ನಾನು ಸುಟ್ಟು ಹೋಗುವೆ ಎಂದು ಬೆದರಿಸಿದ್ದ. ಈ ಹಂತದಲ್ಲಿ ಬಾತ್ರೂಮ್ ಕಿಟಕಿಯ ಕಡೆಯಿಂದ ಮಕ್ಕಳನ್ನು ಮುಗಿಸಲು ಕಾರ್ಯಾಚರಣೆ ನಡೆಸಿದರು. ಆ ವೇಳೆ ಪೊಲೀಸರು ಬೇರೆ ದಾರಿಯಿಲ್ಲದೆ ರೋಹಿತ್ ಆರ್ಯನಿಗೆ ಗುಂಡು ಹಾರಿಸಿದರು. ಮಕ್ಕಳನ್ನು ಕರೆಸಿಕೊಂಡವನು ಆಡಿಷನ್ ಮಾಡಿದ್ದ. ಸಿನಿಮಾ ಶೂಟಿಂಗ್ ಕೂಡ ಆರಂಭಿಸಿದ್ದ. ಬಾಲಕನೊಬ್ಬನ ಜೊತೆಗೆ ಅಜ್ಜಿಯೊಬ್ಬಳು ಬಂದಿದ್ದು, ಆಕೆಯೂ ಒತ್ತೆ ಸೆರೆ ಸಿಕ್ಕಿದಳು. ಈಗ ಬಿಡುಗಡೆ ಕಂಡಿದ್ದಾಳೆ. ಸಾಕಷ್ಟು ಆಹಾರ, ವಾಹನಕ್ಕೆ ಪೆಟ್ರೋಲು ಇತ್ಯಾದಿ ಸ್ಟಾಕ್ ಇಟ್ಟಿದ್ದ. ಆದರೆ ಕರಿಮೆಣಸಿನ ಪುಡಿ ಏಕೆ ತಂದು ಇಟ್ಟಿದ್ದ ಎಂಬುದು ತಿಳಿದು ಬಂದಿಲ್ಲ. ಇಷ್ಟೆಲ್ಲ ನಡೆದ ಸ್ಟುಡಿಯೋದ ಎಲ್ಲ ಕಡೆ ಸಿಸಿಟಿವಿ ಕೂಡ ಇತ್ತಾದ್ದರಿಂದ ಪ್ರತಿಯೊಂದು ನಡೆಯೂ ಕೂಡ ಸ್ಪಷ್ಟಗೊಂಡಿದೆ. ಭ್ರಷ್ಟಾಚಾರದ ವಿರುದ್ಧ ಮಕ್ಕಳು ತಿರುಗು ಬೀಳುವ ಕಥೆಯೊಂದು ಅಲ್ಲಿ ಶೂಟಿಂಗ್ಗೆ ಸಿದ್ಧವಿತ್ತು. ಸಹಾಯಕನಿಂದ ಆರ್ಯನು ಪೆಟ್ರೋಲು ಪಟಾಕಿಗಳನ್ನು ತರಿಸಿದ್ದ. ಶೂಟಿಂಗೋ ಒತ್ತೆ ಸೆರೆ ಬೆದರಿಕೆಗೋ ಎಂದು ತಿಳಿದು ಬಂದಿಲ್ಲ. ಪೊಲೀಸು ಗುಂಡಿಗೆ ಬಲಿಯಾಗುವುದಕ್ಕೆ ಮೊದಲು ಆತನು 4 ಮಕ್ಕಳನ್ನು ಬೆದರಿಸುತ್ತಿದ್ದ ಶೂಟಿಂಗ್ ಭಾಗವೋ ಅಥವಾ ಒತ್ತೆ ಧಮಕಿಯೋ ಎಂಬುದು ಕೂಡ ಗೊತ್ತಾಗಿಲ್ಲ. ತನಿಖೆ ನಡೆದಿದೆ. मैं रोहित आर्या सुसाइड करने की जगह मैंने एक प्लान बनाया और कुछ बच्चों को इधर हॉस्टेज रखा है। मेरे कुछ ज़्यादा डिमांड्स नहीं है, बहुत सिंपल डिमांड्स है, बहुत मॉरल डिमांड्स है, बहुत एथिकल डिमांड्स है। और मेरे कुछ सवाल है, मुझे कुछ लोगों से बात करनी है, उनको सवाल पूछने हैं, उनके जवाब पर अगर मुझे काउंटर क्वेश्चन है तो मुझे काउंटर क्वेश्चन पूछना है। लेकिन मुझे ये जवाब चाहिए, मुझे दूसरा कुछ नहीं चाहिए। ना मैं टेररिस्ट हूँ, ना मेरी बहुत बड़ी पैसों की डिमांड है, कुछ भी पैसों की डिमांड तो है ही नहीं, इमोरल तो बिल्कुल भी नहीं है। सिंपल कॉन्वर्सेशंस करने हैं और जिसके लिए मैं इन बच्चों को हॉस्टेज लिया है। ये मैंने एक प्लान के तहत ही हॉस्टेज लिया है। लेट्स चेंज 4 मैं सच में करने वाला हूँ। अगर ज़िंदा रहा तो मैं करूँगा, अगर मैं मर गया तो कोई और करेगा, लेकिन होगा ज़रूर। इन्हीं बच्चों के साथ होगा अगर इनको हार्म नहीं होता है तो। बिकॉज द स्लाइटेस्ट रॉन्ग मूव फ्रॉम योर एंड विल ट्रिगर मी कि मैं ये पूरा जगह को आग लगा दूँ और उसमें मर जाऊँ। मैं मर जाऊँ या नहीं मर जाऊँ, बच्चे अननेसेसरी हर्ट होंगे, ट्रॉमाटाइज डेफिनेटली होंगे। उसके ऊपर कुछ होगा तो मुझे पता नहीं। उसका जिम्मेदार मुझे ना गिना जाए, उसका जिम्मेदार उन लोगों को गिना जाए जो अननेसेसरी ये ट्रिगर कर रहे हैं, जबकि एक नॉर्मल कॉमन पर्सन सिर्फ बात करना चाहता है। मेरी बातें ख़त्म होने के बाद मैं खुद ही बाहर आऊँगा। मैं अकेला नहीं हूँ, मेरे साथ और भी लोग हैं। कई सारे लोगों को ये परेशानियां है और ये मैं सॉल्यूशन देने वाला हूँ। ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.